ಫ್ರೆಂಡ್ಸ್ ಗುಡ್ ಈವ್ನಿಂಗ್. ನಾನು ಇವತ್ತು ಫಸ್ಟ್ ಟೈಮ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಏನಂದರೆ ನಾಳೆ ಹನುಮನೆ ಗುರುಪ್ರವೇಶ ಇದೆ ಅಲ್ವಾ, ಸೊ ನಾನು ಈಗ ಈವ್ನಿಂಗ್ ಹೋಗ್ತಾ ಇದ್ದೀನಿ. ಏನಕ್ಕೆ ಈವ್ನಿಂಗ್ಗೆ ಅಂದರೆ ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೀಸಲು ನೀರೇನೋ ಅವ್ರದ್ದು ಹಬ್ಬ ಇದೆ ಊರಲ್ಲಿ ಇವತ್ತು. ಸೊ ಅಂದರೆ ಅದಕ್ಕೆ ನೀರು ತರಬೇಕಂತ, ಅದಕ್ಕೆ ಅವಳ ಜೊತೆ ಹೋಗ್ತಾ ಇದ್ದೀನಿ ಇವಾಗ. ನೀವು ಅಂದ್ಕೋಬೋದು ಟಿ ಶರ್ಟ್ ಎಲ್ಲ ಏನಕ್ಕೆ ಹಾಕಿದ್ದಾಳೆ ಅಂತ. ನಾನು ಚೂಡಿದಾರ ಎಲ್ಲ ಹಾಕೊಳ್ಳೋದಿಲ್ಲ, ಸೊ ಅದರಿಂದ ಟಿ ಶರ್ಟ್ ಹಾಕೊಂಡಿದ್ದೀನಿ ಅಷ್ಟೇ. ಬಟ್ ಕುಂಕುಮ ಎಲ್ಲ ಹಾಕ್ತೀನಿ, ಚೂಡಿದಾರ ಅದೊಂದು ವೇರ್ ಮಾಡಲ್ಲ ಅಷ್ಟೇ. ಇವಾಗ ನೈಟಲ್ಲಿ ಲೈಟಿಂಗ್ಸ್ ಅವಾಗಲೆಲ್ಲ ಹಾಕಿದ್ದಾರಂತೆ. ನೋಡೋಣ, ಹಾಗೆ ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ ಫುಲ್ಲು ಇವತ್ತು ನೈಟ್, ಇವತ್ತು ಈವ್ನಿಂಗಿಂದ. ಆದರೆ ಇವತ್ತು ಈವ್ನಿಂಗ್ ಕಂಟಿನ್ಯೂ ಮಾಡ್ಕೋತೀನಿ, ನಾಳೆ ಆಫ್ಟರ್ನೂನ್ ತನಕ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನೋಡೋಣ ನಾಳೆ ಹೇಗಿರುತ್ತೆ, ಬಟ್ ಇವತ್ತು ನೈಟ್ ಹೇಗಿರುತ್ತೆ ನಂದು ನೋಡೋಣ. ಫಸ್ಟ್ ಟೈಮ್ ಉಳ್ಕೋತಾ ಇರೋದು ನಮ್ಮ ಮನೇಲಿ. ಸೊ ನೋಡೋಣ, ನಾವೆಲ್ಲ ಅವ್ರ ರಿಲೇಟಿವ್ ಎಲ್ಲ ಬಂದಿದ್ದಾರಂತೆ ದೇವಸ್ಥಾನದಿಂದ. ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತೀನಿ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ ಸ್ಟಾರ್ಟ್. ನೆಕ್ಸ್ಟ್ ಅವನು 5 o'clock ಬಾ ಅಂದ್ಲು. ಆಮೇಲೆ ಹೋಗೋಣ ಅಂದ್ಕೊಂಡೆ, ಅವಳು ಇನ್ನೂ ಲೇಟು 6 ಗಂಟೆ ಅಂತ ಹೇಳಿದ್ಲು ಅಂದ್ಬಿಟ್ಟು ಹಂಗೆ ಆಟ ಆಡ್ತಾಯಿದ್ವಿ ನಾವು. ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ವಿ, ನಿಧಾನಕ್ಕಲ್ಲಿ ಹೋಗೋದು ಅಂತ. ಆಮೇಲೆ ನಾನು ಬೈದೆ, 6 ಗಂಟೆ ಆದರೆ ಬರೋಕ್ಕಾಗಲ್ಲ, ಮಳೆ ಬರ್ತಾಯಿತ್ತು ಜೋರಾಗಿ ನಮ್ಮ ಮಂಡ್ಯದಲ್ಲಿ. ಅದಕ್ಕೆ ಈಗಲೇ ಬರ್ತೀನಿ ನೀನು ಬಾ ಅಂತ. ಏಕೆಂದರೆ ಇದು ಸುಮಯ್ಯ ಡಿಸೈನರ್ ಅಲ್ಲಿ ಸ್ಟಿಚ್ ಮಾಡಿಸಿದ್ವಲ್ಲ, ಅಲ್ಲಿ ಹೋಗಿ ನಾನು ಸೊಂಟು ಡಾಬು ಅವ್ರಿಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ವಿ, ಅದನ್ನೇ ಇಸ್ಕೋಬೇಕಲ್ವ. ಸೊ ಅದರಿಂದ ನಾನು ಅಲ್ಲಿ ಹೋಗಿದ್ದೆ. ಮ್ಯಾಮ್ 5 o'clock ಮೇಲೆ ಬನ್ನಿ ಅಂದರೆ ಅವರು ಹೊರಗಡೆ ಎಲ್ಲ ಬೆಂಗಳೂರಿಗೆ ಹೋಗಿದ್ರಂತೆ. ಅಲ್ಲಿಂದ ನಾನು ಅಲ್ಲಿಗೆ ಹೋಗಿ ಅವ್ರು 5 o'clockಗೆ ಅಂದರೆ ಇವ್ರು 6 ಅಂದರೆ ನಾನು ಅವರು ಹೇಳಿದ ಟೈಮಿಗೆ ನಾನು ಹೋಗ್ಬೇಕಲ್ವ ಅಂತೇಳಿ ನಾನೇನು ಮಾಡಿದೆ, 5 o'clock ಮ್ಯಾಮ್ ಕಾಲ್ ಮಾಡಿದ್ರು, ಬಾ ಅಪ್ಪ ಬಂದಿದ್ದೀನಿ ಅಂತ. ಆಮೇಲೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ನಡ್ಕೊಂಡು ಹೋದೆ. ಹಂಗೆ ಇವಾಗ ಕ್ಯಾತಮ್ಗೆರೆಗೆ ಹೋಗಬೇಕು ಅಂದಲ್ಲ ದೇವಸ್ಥಾನ. ನಾನು ಅಂದರೆ ಹಳ್ಳಿ ವಾತಾವರಣ ಎಲ್ಲ ಅಷ್ಟು ಗೊತ್ತಿಲ್ಲ, ಇಲ್ಲಿ ಹಬ್ಬ ಎಲ್ಲ ಈ ಥರ ಮಾಡ್ತಾರಲ್ಲ, ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಕ್ಯಾತಮ್ಗೆರೆಯಲ್ಲಿ ಓಡಾಡಿದ್ದೀನಿ ಅಂದರೆ ಹಬ್ಬಕ್ಕೆಲ್ಲ ಅಂದರೆ ಫಸ್ಟ್ ಟೈಮ್ ಬಂದಿರೋದು. ಅವನು ಕರ್ಕೊಂಡು ಬಂದ್ಲು, ಹೋಗೋಣ ಬಾ ಅಂತ. ಅವಾಗ ಅಂದರೆ ಮೀಸಲು ನೀರೇನು ಇವತ್ತು ಇಡೀ ತಗೋತಾರಂತೇನೋ, ಪೂಜೆ ಮಾಡ್ತಾರಂತೇನೋ ನೀರಲ್ಲಿ, ಏನೋ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಹೋಗಲ್ಲಿ ನೋಡಲೂ ಇಲ್ಲ. ಅಂದರೆ ಎಲ್ಲ ನೀರು ಹಿಡ್ಕೊಂಡು ಬಂದು ಅಲ್ಲಿ ಎಲ್ಲ ಲೈನು ಇಟ್ಟಿದ್ರು, ಪೂಜೆ ಮಾಡ್ತಾರಂತೆ. ಬಂದು ಗುಡಪ್ಪವ್ರು ಇರ್ತಾರಲ್ಲ, ಅವ್ರು ಪೂಜೆ ಮಾಡ್ತಾರಂತೆ. ಸರಿ ಅಂದ್ಬಿಟ್ಟು ಮೇಲೆ ಹೋಗಿದ್ದೋ ಅವ್ರು. ಅಲ್ಲಿ ಹಾಲಿನ ಡೈರಿ ವೀಡಿಯೋ ಮಾಡಿದ್ದೀನಿ ಹಿಂದೆ, ಅಲ್ಲಿ ಮೇಲೆ ಹೋಗ್ಬಿಟ್ಟು ನಿಂತಿದ್ವಿ ನೋಡೋಣ ಹೆಂಗೆ ಅಂತ. ಅದ್ರಲ್ಲಿ ಕಾಣಿಸ್ತಾ ಇರಲಿಲ್ಲ, ಇನ್ನೊಂದು ಬಿಲ್ಡಿಂಗ್ ಇತ್ತು ಅಂದ್ಬಿಟ್ಟು ಕೆಳಗಡೆನೂ ಹೋದ್ವಿ. ಆಮೇಲೆ ನನ್ನ ಫ್ರೆಂಡ್ ವಿದ್ಯಾ ಸಿಕ್ಕಿದ್ಲು, ಅವಳು ಬಂದಿದ್ಲು. ಅರ್ಪಿತಾನೇ ಸಿಕ್ಕಿದ್ಲು ನನ್ನ ಫ್ರೆಂಡ್, ಬಟ್ ಅವಳು ಬರಲಿಲ್ಲ. ನಾನು ಕೂಗಿದೆ ಬರ್ತೀನಿ ಇರು ಅಂತ ಅಂದ್ಲು, ಆಮೇಲೆ ಬರಲಿಲ್ಲ ಅವಳು. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಡಿ ಹೋಗೋಣ, ಟೈಮ್ ಆಯ್ತಿನೇನೋ ಅಂದ್ಬಿಟ್ಟು ನಾವು ಹಂಗೆ ದೇವಸ್ಥಾನ ಹತ್ರ ಹೋಗೋಣ ಬಾ ಅಂತ. ಅಲ್ಲೇ ಪಕ್ಕದ ರೋಡಲ್ಲಿ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಬಾ ಅಂದು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಯಾವುದು ಏನು ಹೇಳಿದ್ಲಪ್ಪ ದೇವಸ್ಥಾನದ ಹೆಸರು ಏನು ಹೇಳಿದ್ಲು. ಆಮೇಲೆ ಅಲ್ಲಿ ಎಂಟ್ರೆನ್ಸ್ ಹೋಗಿ ಅಲ್ಲಿ ನೋಡ್ಕೊಂಡು, ಅಲ್ಲಿ ದೇವ್ರೇನಿಲ್ಲ, ಏನೋ ಹೇಳಿದ್ಲು ಅಲ್ಲಿ ದೇವ್ರು ಯಾವುದೋ. ಅಲ್ಲಿಗೆ ಹೋಗಿ ನೋಡಿಕೊಂಡು ಹಂಗೆ ರಿಟರ್ನು ಮನೆಗೆ ಹೊರಟ್ವಿ. ಇಬ್ಬರು ನಡ್ಕೊಂಡು ನಿಧಾನಕ್ಕೆ ಮಾತಾಡ್ಕೊಂಡು ಹೋದ್ವಿ. ಅಕ್ಕ ಅವರು ಮೀಸಲು ನೀರು ಅವರೇ ಹಿಡಿತಾರಂತ. ಆಮೇಲೆ ನಿರುಪಮಕ್ಕ ಅವರೇ ಹಿಡ್ದಿದ್ರು ನೀರನ್ನ. ಅವರು ಮತ್ತು ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಇದ್ದರು. ನಾನು ಅದನ್ನು ಹೇಳ್ದವಳಿಗೆ, ನಾವಿಬ್ಬರು ಹೋಗ್ದಿರೋ ಆಯ್ತಲ್ಲ ಅಂತ. ಅದಕ್ಕೆ ನೀನು ನೋಡಿಲ್ವಲ್ಲ, ಅದಕ್ಕೆ ಕರ್ಕೊಂಡು ಬಂದೆ ಅಂದ್ಲು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಪಕ್ಕದ ರೋಡಲ್ಲಿ ಅವ್ರದ್ದು ಹಳೆ ಮನೆ ಇತ್ತಂತೆ. ಆಮೇಲೆ ತೋರಿಸ್ತಾ ಇದ್ಲು ನನಗಿದೆ ನಮ್ಮದು ಹಳೆ ಮನೆ ಅಂತ ಹೇಳ್ತಾಯಿದ್ದು. ಆಮೇಲೆ ಇಬ್ಬರು ನಿಧಾನಕ್ಕೆ ನಡ್ಕೊಂಡು, ಫುಲ್ಲು ಕತ್ಲೆ ಅಂದರೆ ಕತ್ಲೆ, ಅಲ್ಲಿಂದ ಅವ್ರ ಮನೆಗೆ ಹೋಗ್ಬೇಕಲ್ಲ. ಆಮೇಲೆ ಫುಲ್ಲು ಕತ್ಲೆ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಇವಾಗ ಅವ್ರ ಮನೆ ರೋಡಲ್ಲಿ ಹೋಗ್ತಾಯಿದ್ವಿ ನಾವು. ಈಗ ಲೈಟಿಂಗ್ಸ್ ಕಾಣ್ತಾ ಇದೆ, ಬಟ್ ನಾನು ಸ್ಪೀಡ್ ಮಾಡಿಬಿಟ್ಟಿದ್ದೀನಲ್ಲ, ಸೊ ಅದರಿಂದ ಅದು ಸ್ವಲ್ಪ ಬ್ಲರಾಗಿ ಕಾಣ್ತೈತೆ. ಚೆನ್ನಾಗೈತೆ ಮನೆ, ಲೈಟಿಂಗ್ಸ್ ಹಾಕಿದ್ರು. ಬಟ್ ಲೈಟಿಂಗ್ಸ್ ಹಾಕಿದ್ಮೇಲೆ ಅದು ಕಲರ್ ವೈಟ್ ಇರೋದು, ಬಟ್ ಅಲ್ಲಿ ಎಲ್ಲೋ ಥರ ಕಾಣ್ತಾಯಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಫೋಟೋಸ್ ಎಲ್ಲ ಎಂಡಿಂಗಲ್ಲಿ ಹಾಕಿದ್ದೀನಿ. ಅಂದರೆ ಸ್ವಲ್ಪ ದೇವ್ರ ಮನೆದು ಅಲಂಕಾರ ಮಾಡಿದ್ರು. ಅವತ್ತೊಂದು ದಿನ ನಾನು ಫೋಟೋ ತೊಗೊಂಡಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ ಪೂಜೆ ಮಾಡಿದ್ದಿನದು. ಇನ್ನೊಂದು ದಿನ ಇನ್ನೂ ಏನು ಅಲಂಕಾರ ಮಾಡಿ ಸಿಂಪಲ್ಲಾಗಿ ಹಾರ ಎಲ್ಲ ಹಾಕಿ ಬಿಟ್ಟಿದ್ರು, ಅದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ, ಫೋಟೋ ತೊಗೊಂಡಿದ್ದೀನಿ ಅಷ್ಟೇ. ವೀಡಿಯೋ ಅಂತ ಯಾವುದೂ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ ನಂಗೆ, ಬೆಳಗ್ಗೆ ಫ್ರೀನೂ ಇರಲಿಲ್ಲ ನಾನು. ಅದರಿಂದ ನೈಟೇ ಲೈಟಿಂಗ್ಸ್ ಇದ್ದಾಗಲೇ ಮಾಡ್ಕೊಂಡೆ, ಮಾರ್ನಿಂಗೆಲ್ಲ ಮಾಡ್ಕೊಳೋಕ್ಕೆ ಆಗಿಲ್ಲ. ಬಟ್ ಸ್ಟಾರ್ಟಿಂಗ್ ಅವರು ಮೀಸಲು ನೀರು ಹಿಡ್ಕೊಬರ್ತಾರಲ್ಲ ಮುತ್ತೈದೆಯರಲ್ಲ, ಅವಾಗ ಮಾತ್ರ ಸ್ಟಾರ್ಟಿಂಗ್ ಮಾಡ್ಕೊಂಡೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಇವಾಗ ಎಂಟ್ರೆನ್ಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು. ನೋಡೋಣ ಈಗ ಯಾರ್ಯಾರು ಇರ್ತಾರೆ ಅಂತ. ಅವರ ದೊಡ್ಡಮ್ಮಂದಿರೆಲ್ಲ ಬಂದಿದ್ದಾರೆ, ನೋಡೋಣ ಈ ಕಡೆಯಿಂದ ಹೋಯ್ತಾ. ಆದರೆ ಅವ್ರದ್ದೆಲ್ಲ ವೀಡಿಯೋ ನಾನು ಯಾವುದೂ ಮಾಡಿಲ್ಲ, ಏಕೆಂದರೆ ಅವ್ರ ಪರ್ಮಿಷನ್ನಿಂದ ಮಾಡಬಾರ್ದಲ್ವ, ಏನೋ ಆಮೇಲೆ ಏನಕ್ಕೆ ಅಂತ ಏನಾರು ಕೇಳ್ತಾರೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಇದು ಎಂಟ್ರೆನ್ಸು. ಹಸು ಏನಕ್ಕೆ ಹಾಕ್ಸಿದ್ದಾರೆ ಅಂತ ನಾನು ಅಂದ್ಕೊಂಡಿರೋದಂದರೆ ಅವ್ರ ಅಮ್ಮಂಗೆ ಇಷ್ಟ, ಅವ್ರಿಗೆ ಹಾಲೆಲ್ಲ ಕರೀತಾರಲ್ಲ, ಸೊ ಅದರಿಂದ ಹಾಕ್ಸ್ಕೊಂಡವ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅವ್ರ ಅಮ್ಮಂಗೆ ಇಷ್ಟ ಅಂತ. ಇದು ಎಂಟ್ರೆನ್ಸು. ಈಗ ಒಳಗೆ ಹೋಗ್ತಾ ಆವಾಗಲೇ ಪೂಜೆಗೆ ಇವತ್ತೇ ರೆಡಿ ಮಾಡಿದ್ದಾರೆ. ಅವ್ರಿಗೇನು ಬೇರೆ ಪೂಜಾರಿಗಳಿಗೆ ಬೇರೆ ಏನೋ ವರ್ಕ್ ಇತ್ತಂತೆ, ಸೊ ಅದರಿಂದ ಅವ್ರು ಇವತ್ತೇ ವರ್ಕ್ ಎಲ್ಲ ಇದು ಮಾಡಿದ್ದಾರೆ. ಮಾರ್ನಿಂಗು 9 ಗಂಟೆಯಿಂದನೇ ಪೂಜೆ ಅಲ್ವಾ, ಆದರೆ ಅವರು 7 ಗಂಟೆಯಿಂದನೇ ಮಾಡಿದರು ಪೂಜೆನ. ಅಲಂಕಾರ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಬೆಳಗ್ಗೆಗೆ ಬಂದು ಪೂಜೆ ಮಾಡಿ ಅದೇ ಹಸು ಕರ್ಕೊಬರ್ತಾರಲ್ಲ, ಅದನ್ನೆಲ್ಲ ಕರ್ಕೊಂಡ್ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿದರು. 7 ಗಂಟೆ 6:45 7 ಗಂಟೆಗೆಲ್ಲ ಮಾಡಿದರು. ನೋಡಿ, ಇದು ಇನ್ನೊಂದೇನೆಂದರೆ ಮನೆ ಇನ್ನೂ ಕರೆಕ್ಟಾಗಿ ಫಿನಿಶಿಂಗ್ ಆಗಿಲ್ಲ. ಸೊ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ
ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಐತೆ. ಸೊ ಫ್ಯಾಮಿಲಿಲಿ ಅದರಿಂದ ಅವ್ರು ಏನು ಮಾಡಿದ್ರು, ಆಮೇಲೆ ಮಾಡ್ಕೊಳ್ಳೋ ನೀನು ಕಬೋರ್ಡ್ ಎಲ್ಲ ಮಾಡಿಸ್ಬೇಕು, ಕಿಟಕಿ ಡೋರ್ ಹಾಕಿಸ್ಬೇಕು, ಅಡುಗೆ ಮನೆಗೆಲ್ಲ ಕಬೋರ್ಡ್ ಮಾಡಿಸ್ಬೇಕು. ಇನ್ನು ಸ್ವಲ್ಪ ಇದು ಇಷ್ಟೆಲ್ಲ ಐತೆ, ನಾರ್ಮಲ್ ಕೆಲಸ ಎಲ್ಲ ಐತೆ. ಮಾಮೂಲಿ ನಾರ್ಮಲ್ ನೀರು ಇದೆಲ್ಲ ಎಲೆಕ್ಟ್ರಿಕಲ್ದು ಇದೆಲ್ಲ ಕನೆಕ್ಟ್ ಆಗೈತೆ. ಇನ್ನು ಮಿಕ್ಕಿದ್ದು ಮಾತ್ರ ಇನ್ನು ಸ್ವಲ್ಪ ಹಿಂಗೆ ಮಾಡ್ಕೋತಾರಂತೆ. ಇವತ್ತು ಗುರುಪ್ರವೇಶ ಏನು ಕಂಪ್ಲೀಟ್ ಆಗಿದ್ದೆ ಅಲ್ವಾ. ಸೊ ಇವತ್ತು ಗುರುವಾರ ಈ ವೀಕ್ ಒಳಗಡೆ ಎಲ್ಲ ಮಾಡಿಕೊಂಡು ಶಿಫ್ಟ್ ಆಗಿಬಿಡ್ತಾರೆ ಬೇಗ. ಸೊ ಅವ್ರಿಗೂ ಅಮ್ಮ ಒಬ್ಬರೇ ಅಲ್ವಾ, ಸಿಂಗಲ್ ಪೇರೆಂಟ್. ಅವ್ರ ಅಮ್ಮ ಹೆಂಗೋ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎಲ್ಲ, ಅದನ್ನು ಹೇಳ್ತಾರೆ ಸಿಂಗಲ್ ಪೇರೆಂಟ್ ಕಟ್ಟಿದ್ದಾರೆ ಚೆನ್ನಾಗಿ ಅಂತೆಲ್ಲ ಇದು ಮಾಡ್ತಾರೆ. ಬಟ್ ಚೆನ್ನಾಗಿ ಕಟ್ಟಿದ್ದಾರೆ ಅವ್ರ ಅಮ್ಮ, ಒಂಚೂರು ಏನೂ ಕೊರತೆ ಇಲ್ಲ. ಅದೇ ಸ್ವಲ್ಪ ಇದೆಲ್ಲ ಕಬೋರ್ಡ್ ಇದೆಲ್ಲ ಮಾಡಿಸ್ಬೇಕಲ್ಲ, ಅದಕ್ಕೆ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಅವ್ರು ಇದ್ದಾರೆ. ಬಟ್ ಮನೆ ಮಾತ್ರ ಸೂಪರಾಗಿ ಐತೆ ಮಾತ್ರ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೈಟ್ ಅಲ್ಲೇ ಉಳ್ಕೊಂಡಿದ್ದಲ್ಲ, ಕಿಟಕಿ ಏನು ಹಾಕ್ಸಿರ್ಲಿಲ್ಲ ಅಲ್ವಾ, ಅದರಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು. ಮತ್ತು ಮಳೆ ಬರ್ತಾಯಿತ್ತು ನಮ್ಮ ಮಂಡ್ಯದಲ್ಲಿ ಏನೋ 2 ದಿನ, ಆವಾಗಲೇ ಒಂದು ವೀಕಿಂದನೂ ಜೋರು ಮಳೆಯಲ್ಲೆಲ್ಲ. ಆಮೇಲೆ ಇದು ಹಿಂದೆಗಡೆ ಬ್ಯಾಕ್ ಸೈಡಿಂದನೇ ಈಚೆ ಬರಬಹುದು. ಈಗ ಏನಂದರೆ ಕೊಟ್ಟಿಗೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದು, ಒಳಗಡೆ ಎಲ್ಲ ಮೇಲೆಲ್ಲ ಮಾಡಿಲ್ಲ. ಮೇಲೂ ಒಂದು ರೂಮ್ ಐತೆ, ಅದನ್ನು ವ್ಲಾಗು ಅದನ್ನು ಮಾಡಿಕೊಂಡಿಲ್ಲ ನಾನು ವೀಡಿಯೋನ. ನಾವೆಲ್ಲ ಮೇಲ್ಗಡೆನೇ ಮಲಗಿದ್ದು. ಕೊಟ್ಟಿಗೆಲೆಲ್ಲ ಅವ್ರು ದೊಡ್ಡಮ್ಮಂದಿರೆಲ್ಲ ಬಂದಿರಲ್ಲ, ಅವರೆಲ್ಲ ಅಡುಗೆ ಮಾಡ್ತಾರೆ ನೈಟು ಊಟಕ್ಕೆ, ಅವರಲ್ಲಿ ಮಾಡ್ತಾಯಿದ್ರು. ನಾವು ಅಲ್ಲೇ ಕುತ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಇಲ್ಲೇ ಕುತ್ಕೊಂಡು ಮೆಹಂದಿ ಬಿಡ್ಸ್ಕೊತಾ ಇದ್ರು. ಮೆಹಂದಿ ನಾನು ನನಗೆ ಅಂತ ತೊಗೊಬಂದೆ. ಆಮೇಲೆ ಇದ್ಲೆಲ್ಲ ಅಳ್ತಾ ಇದ್ಲು ಅಂದ್ಬಿಟ್ಟು ಅವಳು ನಾನು ಬಿಡ್ಸ್ಕೊತೀನಿ ಅಂತ ಅಂದ್ಬಿಟ್ಟು ಶಿಲ್ಪಕ್ಕ ಅವ್ರಿಗೆ ಬಿಡ್ಸ್ಕೊಡ್ತಾ ಇತ್ತು. ಸೊ ಅವರೆಲ್ಲ ಮಾತಾಡ್ಕೊಂಡು ನಾವೆಲ್ಲ ಅಲ್ಲೇ ಹೊರಗಡೆ ಕೂತಿದ್ವಿ. ಅದನ್ನೆಲ್ಲ ಯಾವುದೂ ವ್ಲಾಗ್ ಮಾಡ್ಕೊಂಡಿಲ್ಲ ಕೂತಿದ್ದಾಗ, ಯಾಕೆಂದ್ರೆ ಅವ್ರಿಗೆ ಯಾರಿಗೂ ನನಗೆ ಗೊತ್ತಿರಲಿಲ್ಲ ವ್ಲಾಗ್ ಮಾಡ್ತಿರೋದು. ಸೊ ನೆಕ್ಸ್ಟು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗು ಬೆಳಗ್ಗೆ ಹಸುನ ಕರ್ಕೊಬರ್ತಾರಲ್ಲ, ಆವಾಗ ಕರು ಮತ್ತು ಹಸು ಅವ್ರ ಮೀಸಲು ನೀರೆಲ್ಲ ಹಿಡ್ದಿರೋದು. ಆವಾಗ ನಾನು ಒಯ್ತಾಯಿದ್ದೆ. ಅವನಿಗೆ ರೆಡಿ ಮಾಡಿ ಬೆಳಗ್ಗೆ ಅವನು ಬೇಗ ಅವನನ್ನು ರೆಡಿ ಮಾಡಿಸಿ ಕೆಳಗಡೆ ಕರ್ಕೊಂಬಂದೆ. ಕರೆಕ್ಟಾಗಿ ರೆಡಿನೂ ಆಗಿರಲಿಲ್ಲ ಅವಳು. ಏನಕ್ಕೆ ಅಂತಂದರೆ ಬೇಗ ನಾನು ಲೇಟಾಗಿ ಹಾಕ್ತೀನಿ ಅಲ್ಲೋಗ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡೆ. ನಾನು ಬಾರ್ಡ್ರು ಬಿಟ್ಟೆ. ಆಮೇಲೆ ರಂಗೋಲಿ ಚಿಕ್ಕದು ತೋರಿಸಿದ್ರು, ನಾನು ಆಗಲ್ಲ ಚಿಕ್ಕದು ಬೇಡ ಅಂತ ಹೇಳಿದ್ರು ಅವರು. ಅಂದ್ಬಿಟ್ಟು ಆಮೇಲೆ ಹರ್ಷಿಯಕ್ಕ ಮತ್ತು ಮೇಘನಕ್ಕ ಏನೋ ಬಿಟ್ಟರು, ಬಣ್ಣ ಹಾಕೋದು ಸಿಂಪಲ್ಲಾಗಿ. ನೈಟೇ ಬಿಡೋಣ ಅಂತ ಹೇಳ್ದು, ಆದ್ರೂ ಮಳೆ ಬರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಬಿಟ್ಟು ನೈಟ್ ಮಳೆನೇ ಬರಲಿಲ್ಲ ಹೇಳ್ಬೇಕಂದ್ರೆ. ಆಮೇಲೆ ನೆಕ್ಸ್ಟು ಕರ್ಕೊಂಡೋದ್ರು ಹಸುನ. ಬಟ್ ಪುಟ್ಟು ಕರು ಚೆನ್ನಾಗೈತೆ. ಮೀಸಲು ನೀರೆಲ್ಲ ಕರ್ಕೊಂಡು ಒಳಗಡೆ ಹೋದ್ರು. ಒಳಗಡೆ ಹೋದ್ಮೇಲೆ ನಾನು ರಿಟರ್ನ್ ಮನೆಗೆ ಬಂದೆ. ಯಾಕಂದರೆ ನಾನೇನು ತೊಗೊಂಡೋಗಿರಲಿಲ್ಲ ಡ್ರೆಸ್ ಅಲ್ಲಿ ಹಾಕೊಳ್ಳೋಕೆ. ಅವಳು ತಗೊಬಾ ಅಂದಿದ್ದು, ಏನು ನನಗೇನೋ ಬೇಡ ಅಂತ ಅನ್ನಿಸ್ತು. ಇಷ್ಟ ಆಗಿಲ್ಲ ಅಂತಲ್ಲ, ಬಟ್ ಎಲ್ಲ ಇರ್ತಾರಲ್ಲ ಪಾಪ, ಅವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ವ ಅಂತ ನಾನು ಇಲ್ಲೇ ಅಲ್ವ ಇರೋದು. ಅದಕ್ಕೆ ನಾನು ಬೆಳಗ್ಗೆ 7 o'clock ಅನ್ಕೋತೀನಿ, ಮೇ ಬಿ 7:30 ಮೇ ಬಿ ಇರಬೇಕು. ಅವಾಗ ನಾನು ಮನೆಗೆ ರಿಟರ್ನ್ ನಡ್ಕೊಂಡು ಬಂದೆ. ಅಲ್ಲಿಂದ ನಡೆಯೋಕ್ಕೆ ಐತೆ ಇರಲಿಲ್ಲ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತಲ್ಲ, ಕಾಲೇ ಇಡೋಕ್ಕೈತಲ್ಲ, ಹೆವಿ ಕೋಲ್ಡ್ ಇತ್ತು ಮಂಡ್ಯದಲ್ಲಿ. ಆಮೇಲೆ ಅರ್ಧ ದಾರಿಗೆ ತನಕ ನಡ್ಕೊಂಡು ಬಂದೆ. ಆಮೇಲೆ ಅಲ್ಲಿಂದ ಆಟೋದಲ್ಲಿ ಬಂದೆ. ಮಮ್ಮಿಗೆ ಕಾಲ್ ಮಾಡಿ ಹೇಳಿದೆ ಅಮೌಂಟ್ ತಗೋಬಾ, ನಾನು ಬರ್ತೀನಿ ಅಂತ. ಆವಾಗ ಸರಿ ಆಯಿತು ಅಂತ ಹೇಳ್ತು. ಆಮೇಲೆ ನಾನು ನೆಕ್ಸ್ಟು ಮನೆಗೆ ಬಂದು ರೆಡಿಯಾಗಿ ನಾನು ಅಷ್ಟೇ 9ಗೆಲ್ಲ ಹೊರಟೆ. ಅವ್ಳು ಫೋನ್ ಆಗ್ತಾಯಿಲ್ಲ. 8:30ಗೆಲ್ಲ ಬಾ ಅವಲ್ಲೇ ಪೂಜೆ ಸ್ಟಾರ್ಟ್ ಆಗೈತೆ ಅಂತ. ಬೆಳಗ್ಗೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ನಾನು ಅಲ್ಲೇ ಇದ್ದಿದ್ರೆ ವ್ಲಾಗ್ ಮಾಡ್ಕೋತಾ ಇದ್ದೆ. ಬಟ್ ನಾನು ಒಳಗಡೆನೇ ಪೂಜೆನೇ ಎಲ್ಲ ಆಗಿರಲಿ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಕಾಲ್ ಮಾಡಿ ಈ ಅಡ್ರೆಸ್ ಹೇಳಬೇಕಲ್ಲ ಅವ್ರಿಗೆ, ಅದಕ್ಕೋಸ್ಕರ ನಾನು ಅಲ್ಲೇ ಹೊರಗಡೆನೇ ಇದ್ದೆ. ಒಳಗಡೆ ಪೂಜೆಗೆ ಹೋಗಲೇ ಇಲ್ಲ. ಎಂಡಿಂಗಲ್ಲಿ ಮಾತ್ರ ಯಾವುದೋ ಪೂಜೆ ಮಾಡಿಸ್ತಾಯಿದ್ರು. ಅವಾಗ ಮಾತ್ರ ಹೋಗಿದ್ದಷ್ಟು. ಹೋಮ ಇದಕ್ಕೆಲ್ಲ ಹೋಗಿರಲಿಲ್ಲ. ಮತ್ತು ಅವರು ಇನ್ನೊಂದು ಪೂಜೆ ಮಾಡಿದ್ರು, ಆ ಹೋಮ ಮಾಡಿದ್ರು, ಗಣಪತಿ ಹೋಮ ಇದೆಲ್ಲ ಮಾಡಿದ್ರಲ್ಲ, ಆವಾಗ ನಾನು ಒಳಗಡೆ ಹೋಗಿರಲಿಲ್ಲ. ಹಿಂದೆ ಅದಿ ಪೂಜೆ ಎಲ್ಲ ಮಾಡಿದ್ರು, ಅದಕ್ಕೂ ಹೋಗಿಲ್ಲ. ಅವ್ರು ಬೆಳಗ್ಗೆನೇ ಮಾಡೋದು ಇಲ್ಲೆಲ್ಲ ಸ್ವಲ್ಪ ಯಾವುದೋ ಪೂಜೆ ಮಾಡಿದ್ರು. ಅದಾದ ಒಳಗಡೆ ಯಾವ್ಯಾವ ಪೂಜೆ ಮಾಡಿದ್ರು ಏನು ಗೊತ್ತಿಲ್ಲ. ಬಟ್ ಹೋಮ ಮಾಡಿದಾಗ ಮಾತ್ರ ಅಲ್ಲೇ ಓಡಾಡ್ತಾ ಇದ್ದಾರೆ. ಒಳಗಡೆ ಹೋಗೇ ಇರಲಿ ನಾನು ಹೋಮ ಮಾಡಿದಾಗೆಲ್ಲ. ಆವಾಗ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಬೈ ಚಾನ್ಸ್ ಅವಾಗ ಇದ್ದಿದ್ರೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಒಳಗಡೆ ಇದ್ದಿದ್ರೆ. ಆಮೇಲೆ ಎಂಡಿಂಗಲ್ಲಿ ಫೋಟೋಸ್ ತೊಗೊಂಡು, ದೇವ್ರ ಮನೆ ಫೋಟೋನೂ ತೊಗೊಂಡಿಲ್ಲ. ಅಲ್ಲೂ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು ಅಲ್ಲೆಲ್ಲ. ಆದರೆ ನಾನು ಅದೆಲ್ಲಿ ನನ್ನೆಲ್ಲ ತಗೊಂಡವ್ರೆ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೆ. ನಾನು ಒಳಗೆ ಬರೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಫ್ರೆಂಡ್ ವಿದ್ಯಾ ಮತ್ತು ಅವಳ ತಂಗಿ ವರ್ಷಿತಾ ಅಂತ ಅವ್ರು ಬರ್ತಾಯಿದ್ರು. ಅವಾಗ ವೀಡಿಯೋ ಮಾಡ್ಕೊತಾ ಇದ್ದೆ. ಅವಳೇನೆ ವೀಡಿಯೋ ಮಾಡ್ಕೋಬೇಕಾದ್ರೆ ಹೇಳಿದ್ಲು, ನಾಳೆ ಮಾಡ್ಕೊಳ್ಳೋ ಬಿಡು ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮಾಡ್ಕೋತಾ ಇದ್ದೆ. ಆಮೇಲೆ ನೆಕ್ಸ್ಟು ಒಳಗಡೆ ಹೋಗಿದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಒಳಗಡೆ ಇವರೆಲ್ಲ ಬಂದ್ರಲ್ಲ ಅಂತ ಒಳಗಡೆ ಹೋಗಿದ್ದೆ. ಅವಾಗ ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿರಲಿಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಯಾವ್ಯಾವ ಟೈಮಲ್ಲಿ ಹಂಗೆ ಆನ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಬಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ವೀಡಿಯೋ ಯಾವುದು ಮಾಡ್ಕೊಂಡಿಲ್ಲ. ಫೋಟೋಸ್ ಅಷ್ಟೇ ಕ್ಲಿಯರ್. ಅವಳ ಜೊತೆ ಒಂದು ಫೋಟೋನೂ ತೊಗೊಂಡಿಲ್ಲ ನಾನು. ಬಟ್ ಫ್ರೆಂಡ್ಸ್ ಬಂದಿರು, ಮಮತಾ ಮಾನಸ ಇಬ್ಬರು ಬಂದಿರು. ಬಟ್ ಅವ್ರದ್ದು ತೊಗೊಳಕ್ಕಾಗಿಲ್ಲ ನಾನು. ಎಲ್ಲಿ ಅವರು ಹೊರಟೋಗ್ಬಿಟ್ರು ಅನಿಸುತ್ತೆ, ಮೇ ಬಿ ಇದ್ದರು ಅನಿಸುತ್ತೆ. ಮೇ ಬಿ ಅವ್ರು ಊಟ ಮಾಡ್ತಾಯಿದ್ರು, ಇವರೆಲ್ಲ ಫೋಟೋ ತೊಗೊಳ್ಳೋ ಗಂಟ ನಮ್ಮ ಮ್ಯಾಮ್ ಬಂದಿದ್ದರು. ಸ್ಕೂಲ್ ಮಿಸ್, ಆರ್ಸೆ ಮಿಸ್ ಅಂತ. ನಾವು ತುಂಬ ಮ್ಯಾಮ್ ಅಂದರೆ ತುಂಬ ಇಷ್ಟ ಸ್ಕೂಲಲ್ಲ, ಅಂದರೆ ಅವರೇ ಇಷ್ಟ ನಮ್ಗೆ ಜಾಸ್ತಿ. ಕನ್ನಡ ತಗೋತಾಯಿದ್ರು, ಅವರು ಬಂದಿದ್ದರು. ಅವ್ರದ್ದು ನೆಕ್ಸ್ಟ್ ವೀಡಿಯೋ ಬರುತ್ತೆ, ಅಲ್ಲಿ ತೋರಿಸ್ತೀನಿ.
ಇವರು ಅಷ್ಟೇ ಸ್ಕೂಲ್ ಫ್ರೆಂಡ್ ಚೈತ್ರ ಅಂತ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ಕೊಂಡೆಲ್ಲ ಫೇಸ್ ಕ್ಲೋಸ್ ಮಾಡ್ಕೊತಾ ಇದ್ರು ಫೈಟಿಂಗ್ ಆಡ್ತಾ ಇದ್ದಾರೆ ಪಾಪ. ಕಾವ್ಯ, ಸಂಪ್ರೀತ, ಭಾನು ಮತ್ತು ಅವ್ರು ಇನ್ನೊಬ್ರು ಫ್ರೆಂಡ್ಸ್ ಬಂದಿದ್ರು. ಅವರು ಪ್ರಶಾಂತ್, ಸಂದೇಶ್ ಎಲ್ಲ ಬಂದಿದ್ದರು. ಅನು ಕಡೆಯಿಂದ ಪಿ ಯು ಫ್ರೆಂಡ್ಸ್ ಇವರೆಲ್ಲ. ಬಟ್ ಕಾವ್ಯ ಎಲ್ಲ ಇವರೆಲ್ಲ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು. ಚೈತ್ರ ಬಂದಿದ್ದರು. ನೆಕ್ಸ್ಟ್ ಅವ್ರು ಪಿ ಯು ಪ್ರಿನ್ಸಿಪಲ್ ಅವ್ರು ಬಂದಿದ್ದರು. ಆಮೇಲೆ ಎಲ್ಲ ಬಂದಿರೋ ಅದೆಲ್ಲ ಫೋಟೋಸ್ ನೆಕ್ಸ್ಟ್ ಆಗ್ತಾ ಇದ್ದೀನಿ ವ್ಲಾಗಲ್ಲಿ ನೋಡಿ. ಬಟ್ ಇದು ನೈಟ್ ವ್ಲಾಗ್, ಇದು ನೈಟ್ ಮಾಡ್ಕೊ ಇದನ್ನು ಊಟ ಮಾಡ್ತಾ ಇರೋದು ಅಂತ ಹೇಳಿದ್ಲು. ಅವಾಗ ಮಾಡಿಕೊಂಡೆ. ನೆಕ್ಸ್ಟ್ ನೋಡಿ ಒಂದೊಂದಾಗಿ ಫೋಟೋಸ್ ಬರುತ್ತೆ. ಇಷ್ಟು ಜನ ಬಂದಿದ್ದು ನಮ್ಮ ಡಿಗ್ರಿ ಫ್ರೆಂಡ್ಸಲ್ಲಿ ಬಂದಿದ್ದು ಮಮತಾ, ಮಾನಸ, ಪ್ರೀತಿ, ಮೌನ, ರಚನಾ ಅಂತ ಇಷ್ಟು ಜನ ಬಂದಿದ್ದು. ನಮ್ಮ ಪಿ ಯು ನಮ್ಮ ಸ್ಕೂಲ್ ಫ್ರೆಂಡಲ್ಲಿ ಕಾವ್ಯ, ಚೈತ್ರ ಇವರು ನಾವು 3 ಜನ, ಮತ್ತು ವಿದ್ಯಾ, ನಾವು 4 ಜನ ಸ್ಕೂಲ್ ಫ್ರೆಂಡ್ಸು. ಪಿ ಯು ಫ್ರೆಂಡ್ಸ್ ಬಂದು ಸಂಪ್ರೀತ, ಭಾನು, ಪ್ರಶಾಂತ್, ಸಂದೇಶ್ ಅಂದರೆ ನಮಗೂ ಸ್ಕೂಲ್ ಫ್ರೆಂಡೇ, ಈ ಪಿ ಯು ಫ್ರೆಂಡ್ ಎರಡೂ. ಇಷ್ಟು ಜನ ಬಂದಿದ್ದು. ಬಟ್ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡಿ. ಈಗ ಇಲ್ಲಿಂದ ಕಂಟಿನ್ಯೂ ಫೋಟೋಸ್ ಬರುತ್ತೆ. ನೆಕ್ಸ್ಟ್ ಕಾವ್ಯ ಅಲ್ಲಿ ಏನೂ ಬೈತಾ ಇದ್ದಾಳೆ ಅಂತ ಹೇಳಿದ್ರೆ, ಅವಳು ಸರ್ಪ್ರೈಸ್ ಕೊಡೋದು ಅನುಗೆ ಬರಲ್ಲ ಅಂತ ಹೇಳಿದ್ದು. ಅವಳು ಹೇಳ್ಬಿಟ್ಟಿದ್ಲು ನಾನು ಬರ್ತಾ ಇದ್ದಾಳೆ ಕಾವ್ಯನು ಅಂತ ಹೇಳ್ಬಿಟ್ಲು. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಇಬ್ಬರು ಫೈಟಿಂಗ್ ಆಡ್ತಾ ಇದ್ದಾರೆ. ಏನು ಕೇಳಿದೆ ಹಂಗೆ ಹಿಂಗೆ ಅಂತ. ನಾವೆಲ್ಲ ಆಲ್ಮೋಸ್ಟ್ ಸ್ಕೂಲ್ ಫ್ರೆಂಡ್ಸಲ್ಲಿ ಸ್ವಲ್ಪ ಜನನೇ ಬಂದಿದ್ದು, ಯಾರೂ ಅಷ್ಟು ಬಂದಿರಲಿಲ್ಲ. ಬಾಯ್ಸ್ನ ಕರೆದಿದ್ದು ಸ್ವಲ್ಪ ಜನ, ಯಾರೂ ಬಂದಿಲ್ಲ. ಬಟ್ ಇಬ್ಬರೇ ಬಂದಿದ್ದು. ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದ್ಕೊಂಡಿದ್ವಿ. ಪಿ ಯು ಫ್ರೆಂಡ್ಸ್ ಯಾರೂ ಬಂದಿಲ್ಲ. ಯಾಕೆಂದರೆ ಯಾರೋ ಟೆಸ್ಟ್ ಐತೆ, ಆಲ್ಮೋಸ್ಟ್ ಎಕ್ಸಾಮ್ ಟೈಮ್ ಅಲ್ವಾ. ಸೊ ಅದರಿಂದ ಇದು ಅನು ಮತ್ತು ಅವ್ರ ಅಕ್ಕ ಪೂಜೆ ಕೂತ್ಕೊಂಡಿದ್ದು. ಆ ಜೊತೆಗೆ ದೊಡ್ಡಪ್ಪ ದೊಡ್ಡಮ್ಮ ಅವ್ರು ಕೂತ್ಕೊಂಡಿದ್ದು. ಅವ್ರ ಅಮ್ಮ ಕೂತ್ಕೊಂಡಿರಲಿಲ್ಲ. ಅನು ಮತ್ತು ನಿರುಪಮಗೆ ಇಬ್ಬರು ಚೆನ್ನಾಗಿ ಕಾಣ್ತಾಯಿದ್ರು.